ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಲಾಸ್ಟ್ ವಿಡಿಯೋದಲ್ಲಿ ತುಂಬ ಸ್ಟೂಡೆಂಟ್ಸು ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡೋದು ಲೈವ್ ಡೆಮೋ ಮಾಡಿ ಅಂತ ತಿಳಿಸಿದ್ರು. ಸೊ ನೀವು ಯಾವುದೇ ರೀತಿ ಮಿಸ್ಟೇಕ್ಸ್ನ ಮಾಡಬಾರ್ದು ಅಂತ ನಾನು ಲೈವ್ ಡೆಮೋ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನೀವು ಆಪ್ಷನ್ ಎಂಟ್ರಿನ ಮಿಸ್ಟೇಕ್ಸ್ ಮಾಡಿದರೆ ಅಕಸ್ಮಾತು ಮಾರ್ಕ್ ರೌಂಡಲ್ಲಿ ನೀವು ಕರೆಕ್ಷನ್ಸ್ನ ಮಾಡ್ಬೋದಿತ್ತು. ಬಟ್ ಈ ಚಾಯ್ಸ್ ಎಂಟ್ರಿ ಏನಿದೆ ತುಂಬ ಅಂದರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕು. ಒಂದು ಸಲ ನೀವು ಚಾಯ್ಸ್ 1 ಮತ್ತು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ನೀವು ಅದಕ್ಕೆ ಫಿಕ್ಸ್ ಆಗಲೇಬೇಕು, ಫೀಸ್ ಪೇಮೆಂಟ್ ಮಾಡಲೇಬೇಕು, ಜಾಯಿನ್ ಆಗಲೇಬೇಕು. ಸೊ ಅದಕ್ಕೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋಗೊಂದು ಲೈಕ್ನ ಕೊಡಿ. ಸೊ ಆಯಿತಾ ಲೈಕು? ಸೊ ಬನ್ನಿ ಫ್ರೆಂಡ್ಸ್, ಈ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವು ಈ ಒಂದು KA ವೆಬ್ಸೈಟ್ಗೆ ಲಾಗಿನ್ ಆಗಬೇಕಾಗುತ್ತೆ. ಈ ಸಲ ಏನು ಮಾಡಿದ್ದಾರೆ, ನಿಮ್ಮ ಫೇಸ್ ಲಾಗಿನ್. ಸೊ ನೀವು ಫೇಸ್ ರೆಕಗ್ನೇಷನ್ ಮಾಡಲೇಬೇಕು. ನೀವು ನಿಮ್ಮ ಸ್ಕ್ಯಾನ್ ಅದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಸ್ಕ್ಯಾನರ್ ಮಾಡ್ಬೋದು, ಅಥವಾ CET ನಂಬರ್ ಮುಖಾಂತರ ನೀವು ಲಾಗಿನ್ ಆಗ್ಬೋದು. ಅದಾದಮೇಲೆ ಫೇಸ್ ವೆರಿಫಿಕೇಷನ್ ಕೇಳುತ್ತೆ. ಸೊ ಅದು ಆದಮೇಲೆ ನೆಕ್ಸ್ಟು ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೇಮು, CET ನಂಬರು ಮತ್ತು ಮೊಬೈಲ್ ನಂಬರು. ಇಲ್ಲಿ ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಎನೇಬಲ್ ಇಲ್ಲ. ನೆಕ್ಸ್ಟು ನಿಮಗೆ ಯಾವ ಸೀಟ್ ಅಲಾಟ್ ಆಗಿದೆ ಅದು ಈ ಒಂದು ಅಲಾಟ್ಮೆಂಟ್ ಒಂದು ಕಾಲಮಲ್ಲಿ ಇರುತ್ತೆ. ಸೊ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಡೆ ಬಂದರೆ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಸೊ ಈ ಒಂದು ಚಾಯ್ಸ್ ಎಂಟ್ರಿ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಚಾಯ್ಸ್ ಎಂಟ್ರಿ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಸೊ ಚಾಯ್ಸ್ 1 ಮತ್ತು ಚಾಯ್ಸ್ 2, ಚಾಯ್ಸ್ 3 ಮತ್ತು ಚಾಯ್ಸ್ 4 ಅಂತ. ಸೊ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ನೀವು ಒಂದ್ಸಲ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಹೋಗಿ. ಯಾಕೆ ಅಂತ ಹೇಳಿದ್ರೆ ನಾನು ಮತ್ತೆ ಫಸ್ಟಿಂದ ಚಾಯ್ಸ್ 1, ಚಾಯ್ಸ್ 2 ಮತ್ತು ಚಾಯ್ಸ್ 3 ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ರೀತಿ ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಬೇಕಾದ್ರೆ ಇದನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ಇಷ್ಟು ಉದ್ದ ಇದೆ. ಸೊ ಇಷ್ಟೆಲ್ಲ ಓದೋದು ಬದಲು ಇಷ್ಟೆಲ್ಲ ನಿಮಗೆ ಅರ್ಥ ಆಗಲ್ಲ. ಆದ್ದರಿಂದ ಸಿಂಪಲ್ಲಾಗಿ ಇಷ್ಟನ್ನು ನೀವು ನೋಡಿಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಆದ್ದರಿಂದ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಬೇಕು ಅಂತ ಹೇಳಿದ್ರೆ ವೀಡಿಯೋನ 1.5 ಅಥವಾ 2x ಹಾಕ್ಕೊಂಡು ಸೊ ಈ ಒಂದು ವೀಡಿಯೋನ ನೋಡಿ. ಸೊ 1.5 ಅಥವಾ 2x ಹಾಕ್ಕೊಂಡು ಈ ವಿಡಿಯೋ ನೋಡಿ. ಸೊ ನೀವು ಈ ಒಂದು ವಿಡಿಯೋ ನೋಡಿದ್ಮೇಲೆ ನೀವು ಡಿಸೈಡ್ ಮಾಡಬೇಕು ಚಾಯ್ಸ್ ಯಾವುದನ್ನು ಚೂಸ್ ಮಾಡಬೇಕು ಅಂತ. ಮೊದಲು ನಿಮ್ಮ ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ. ನಿಮಗೆ ಪದೇ ಪದೇ ಇದನ್ನೇ ಹೇಳ್ತಾ ಇರೋದು, ಪೇರೆಂಟ್ಸ್ ಜೊತೆ ಡಿಸ್ಕಸ್ ಮಾಡಿ. ಯಾವ ರೌಂಡಲ್ಲಿ ಜಾಯ್ನ್ ಆಗಬೇಕು, ಫೀಸ್ ರೆಡಿ ಇದೆಯಾ, ಅಥವಾ ಈ ಒಂದು ಕಾಲೇಜು ಚೆನ್ನಾಗಿದೆಯಾ, ಅವ್ರನ್ನೂ ಒಂದ್ಸಲ ಕೇಳಿ. ಸೊ ಹತ್ರ ಆಗುತ್ತಾ, ಇದೆಲ್ಲ ನೀವು ವಿಚಾರಿಸ್ಬೇಕಾಗುತ್ತೆ. ಇರಲಿ. ನೆಕ್ಸ್ಟು ಈಗ ರೌಂಡ್ 1ನಲ್ಲಿ ಚಾಯ್ಸ್ 1 ಏನು. ಸೊ ಚಾಯ್ಸ್ 1 ಏನು ಅಂತ ಹೇಳಿದ್ರೆ, ಈಗ ನಿಮಗೆ ಸಿಕ್ಕಿರೋ ಸೀಟು 100% ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೊ ನೀವು ಆ ಒಂದು ಕಾಲೇಜ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರಿ, ನಿಮ್ಗೆ ಅದೇ ಕಾಲೇಜ್ ಸಿಕ್ಕಿದೆ ಮತ್ತು ಅದೇ ಬ್ರಾಂಚ್ ಸಿಕ್ಕಿದೆ. ನೀವು ಚಾಯ್ಸ್ 1ನ ಚೂಸ್ ಮಾಡಿದ್ಮೇಲೆ ಫೀಸ್ ಪೇಮೆಂಟ್ ಮಾಡಬೇಕು. ಸೊ ಫೀಸ್ ಪೇಮೆಂಟ್ ಮಾಡಿದ್ಮೇಲೆ ಕನ್ಫರ್ಮೇಷನ್ ಸ್ಲಿಪ್ ಬರುತ್ತೆ. ಅದನ್ನು ತಗೊಂಡೋಗಿ ಕಾಲೇಜಿಗೆ ಕೊಡಬೇಕು. ಆವಾಗ ಅವರು ನಿಮಗೆ ಅಡ್ಮಿಷನ್ ಮಾಡ್ಕೊತಾರೆ. ಸೊ ಅಡ್ಮಿಷನ್ ಆದಮೇಲೆ ನೀವು ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗ್ತೀರಾ. ಸೊ ಇಷ್ಟೇ. ಚಾಯ್ಸ್ 1 ಚೂಸ್ ಮಾಡಿದವ್ರಿಗೆ ನೀವು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ನಿಮಗೆ ಸಿಕ್ಕಿರೋ ಕಾಲೇಜು. ನೀವು ಅದೇ ಕಾಲೇಜ್ಗೆ ಫೀಸ್ ಪೇಮೆಂಟ್ ಮಾಡ್ತೀರಾ, ಅಂದರೆ ನೀವು ಬ್ಯಾಂಕಲ್ಲಿ. ನೆಕ್ಸ್ಟು ಅಡ್ಮಿಷನ್ ಆಗ್ತೀರಾ. ನೆಕ್ಸ್ಟು ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗ್ತೀರಾ. ಇಷ್ಟೇ ಚಾಯ್ಸ್ 1 ಸಿಂಪಲ್ಲು. ನೆಕ್ಸ್ಟು ಚಾಯ್ಸ್ 2 ನಾನು ಈಗ ಹೇಳ್ತಾ ಇರೋದು ರೌಂಡ್ 1ನಲ್ಲಿ. ನೆಕ್ಸ್ಟು ಚಾಯ್ಸ್ 2 ಅಲ್ಲಿ ಯಾವ ರೀತಿ ನಿಮಗೆ ಸಿಕ್ಕಿರೋ ಸೀಟು ಹೋಲ್ಡಲ್ಲಿರುತ್ತೆ, ಬಟ್ ನೀವು ಫೀಸ್ ಪೇಮೆಂಟ್ ಮಾಡೋದಿಲ್ಲ, ಅಡ್ಮಿಷನು ಆಗೋದಿಲ್ಲ. ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ನಿಮಗೆ ವಿತ್ ಎಕ್ಸಾಂಪಲ್ ತಿಳಿಸ್ಕೊಡ್ತೀನಿ. ಸೊ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನು. ಚಾಯ್ಸ್ 2ನ ನಿಮ್ಗೆ ಯಾವುದೋ ಒಂದು ಸೀಟ್ ಸಿಕ್ಕಿರುತ್ತೆ, ಆ ಒಂದು ಸೀಟ್ ಹೋಲ್ಡಲ್ಲಿರುತ್ತೆ, ನೀವು ಫೀಸ್ ಪೇಮೆಂಟ್ ಮಾಡೋದಿಲ್ಲ, ಅಡ್ಮಿಷನು ಆಗೋದಿಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ನಿಮಗೆ ಎಕ್ಸಾಂಪಲ್ ಕೊಟ್ಟ ಅರ್ಥ ಆಗುತ್ತೆ ನೋಡಿ. ಸೊ ಇಲ್ಲಿದೆ ಎಕ್ಸಾಂಪಲ್. ಈಗ ಚಾಯ್ಸ್ 2 ನಾನು ಮಾತಾಡ್ತಾ ಇರೋದು. ಈಗ ನಿಮಗೆ ಇಲ್ಲಿ ಮಧ್ಯದಲ್ಲಿ ಯಾವುದೋ ಒಂದು ಕಾಲೇಜ್ ಸಿಕ್ಕಿದೆ ಅಂತ ಅಂದ್ಕೊಳ್ಳಿ. ಸೊ BGS ಕಾಲೇಜ್ ನಿಮಗೆ ಅಲಾಟ್ ಆಗಿದೆ. ಫಸ್ಟ್ ರೌಂಡಲ್ಲಿ BGS ಕಾಲೇಜ್ ಅಲಾಟ್ ಆಗಿದೆ. ನಿಮಗೆ ಮೇಲೆ ಇರೋ ಕಾಲೇಜು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ, ಅಪ್ಗ್ರೇಡ್ ಆಗೋದಕ್ಕೆ ಟ್ರೈ ಮಾಡ್ತೀರಾ ಸೆಕೆಂಡ್ ರೌಂಡಲ್ಲಿ. ಸೊ ಸೆಕೆಂಡ್ ರೌಂಡಲ್ಲಿ ಇಷ್ಟಕ್ಕೆ ವೆಯ್ಟ್ ಮಾಡ್ತಾಯಿದ್ದೀರಾ. ನಿಮಗೆ BGS ಕಾಲೇಜ್ ಸಿಕ್ಕಿದೆ. ಏನಾಗುತ್ತೆ, ಈಗ ನಿಮಗೆ ಈ ಸೀಟು ಹೋಲ್ಡಲ್ಲಿರುತ್ತೆ. ಈ ಸೀಟ್ ಹೋಲ್ಡಲ್ಲಿದ್ದು ಮಿಕ್ಕಿದೆಲ್ಲ ಕಾಲೇಜು ಕೆಳಗಡೆದು ಡಿಲೀಟ್ ಆಗುತ್ತೆ ನಿಮ್ಮ ಸೆಕೆಂಡ್ ರೌಂಡ್ಗೆ. ನೆಕ್ಸ್ಟು ಮೇಲ್ಗಡೆ ಇದೆಯಲ್ಲ, RV, BMS, ದಯಾನಂದ್ ಸಾಗರ್, ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ನಿಮ್ಮ ಸೆಕೆಂಡ್ ರೌಂಡಿಗೆ ಕ್ಯಾರಿ ಆಗುತ್ತೆ. ಸೊ ಸೆಕೆಂಡ್ ರೌಂಡಿಗೆ ಕ್ಯಾರಿ ಆಗುತ್ತೆ. ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಏನಾದರೂ ಇಲ್ಲಿ ಮೇಲ್ಗಡೆ ಇರೋ ಕಾಲೇಜಲ್ಲಿ ಯಾವುದಾದ್ರೂ ಅಲಾಟ್ ಆದರೆ ಮೇಲ್ಗಡೆ ಇರೋದು ಅಲಾಟ್ ಆಗುತ್ತೆ. ಅಲಾಟ್ ಆಗಲಿಲ್ವಾ, ಈ ಏನು BGS ಕಾಲೇಜ್ ಹೋಲ್ಡಲ್ಲಿರುತ್ತೆ, ಸೊ ಇದೇ ಒಂದು ಕಾಲೇಜ್ ನಿಮಗೆ ಅಲಾಟ್ ಆಗುತ್ತೆ. ಇಷ್ಟೇ ಸಿಂಪಲ್ಲು ಚಾಯ್ಸ್ 2. ಸೊ ಇದನ್ನು ನಿಮಗೆ ಈ ಪ್ರೋಸೆಸ್ ಅರ್ಥ ಆದರೆ ನೀವು ಡಿಸೈಡ್ ಮಾಡ್ಬೋದು ನಾನು ಯಾವ ಚಾಯ್ಸ್ ಚೂಸ್ ಮಾಡಬೇಕು. ಅದಕ್ಕೇ ಫಸ್ಟು ಪ್ರೋಸೆಸ್ನ ತಿಳ್ಕೊಬೇಕು ನೀವು.
ಜಸ್ಟು ಈಗ ನಿಮಗೆ ಈ ಕಾಲೇಜ್ ಸಿಕ್ಕಿರುತ್ತೆ BGS, ಈ ಒಂದು ಸೀಟು ಹೋಲ್ಡಲ್ಲಿರುತ್ತೆ. ನಿಮಗೆ ಸೆಕೆಂಡ್ ರೌಂಡಲ್ಲಿ ಯಾವುದು ಸೀಟ್ ಸಿಗಲಿಲ್ವಾ, ಇದೇ ಸೀಟ್ ಹೋಲ್ಡಲ್ಲಿರುತ್ತಲ್ಲ ಅದೇ ಕ್ಯಾರಿ ಆಗುತ್ತೆ. ಅಕಸ್ಮಾತ್ ಮೇಲ್ಗಡೆ ಇರೋ ಕಾಲೇಜ್ ಏನಾದ್ರು ಅಪ್ಗ್ರೇಡ್ ಆಯಿತು ಅಂತ ಹೇಳಿದ್ರೆ ಮೇಲ್ಗಡೆ ಯಾವುದಿದೆ ಅದು ನಿಮ್ಮ ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗುತ್ತೆ. ಬಟ್ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಇದ್ರ ಕೆಳಗಡೆ ಇರೋ ಎಲ್ಲ ಕಾಲೇಜು ಡಿಲೀಟ್ ಆಗುತ್ತೆ. ಪ್ರತಿ ಒಂದು ಕೇಸಲ್ಲಿ ಇದೇ ರೀತಿ ಆಗೋದು. ಬಟ್ ನೀವೇನಾದರೂ ಈ ಒಂದು ಕಾಲೇಜ್ ನಿಮಗೆ ಇಂಜಿನಿಯರಿಂಗ್ ಸೀಟ್ ಆಗಿರುತ್ತೆ, ಮೇಲ್ಗಡೆ ಏನಾದರೂ ಮೆಡಿಕಲ್ ಸೀಟ್ ಹಾಕಿತ್ತು ಅಂತ ಹೇಳಿದ್ರೆ ನೀವು 1 ಲ್ಯಾಕು ಕಾಶನ್ ಡೆಪಾಸಿಟ್ ಅಂತ ಮಾಡಬೇಕು. ಸೊ ಈ ವರ್ಷ ಮಾಡ್ತಾ ಇರೋದು, ನಾನು ಹೇಳ್ತಾ ಇರೋದು ಬರೀ ಮೆಡಿಕಲ್ ಸ್ಟೂಡೆಂಟ್ಸ್ಗೆ. ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಯಾವುದೇ ರೀತಿ ನೀವು ಅಮೌಂಟ್ ಪೇ ಮಾಡೋ ಅವಶ್ಯಕತೆ ಇಲ್ಲ. ನೀವು ಅಕಸ್ಮಾತ್ ಈಗ ಮೆಡಿಕಲ್ ಸೀಟ್ ಏನೋ ಹಾಕಿರ್ತೀರ, ಇಲ್ಲಿ ನಿಮಗೆ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನೀವು 1 ಲಕ್ಷ ಕಾಶನ್ ಡೆಪಾಸಿಟ್ ಪೇ ಮಾಡಿದ್ರೆ ಮಾತ್ರ ಅವರು ನಿಮಗೆ ಮೆಡಿಕಲ್ ಸೀಟ್ನ ಅಕಸ್ಮಾತ್ ನೆಕ್ಸ್ಟ್ ರೌಂಡಲ್ಲಿ ನಿಮ್ಮ ಕಟ್ ಆಫ್ ಮ್ಯಾಚ್ ಆಗಿ ಸಿಕ್ಕಿದ್ರೆ ಅಲಾಟ್ ಮಾಡ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇಂಜಿನಿಯರಿಂಗ್ ಸೀಟ್ಸಲ್ಲೇ ಯಾವುದಾದ್ರೂ ಅಲಾಟ್ ಮಾಡ್ತಾರೆ ಸಿಕ್ಕಿದ್ರೆ. ಸೊ ಇಷ್ಟೇ ಸಿಂಪಲ್ಲು. ನೆಕ್ಸ್ಟು ಚಾಯ್ಸ್ 3 ಬಗ್ಗೆ ಹೇಳ್ತೀನಿ ನೋಡಿ. ಸೊ ಚಾಯ್ಸ್ 3 ಇಲ್ಲೇ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮಗೆ BGS ಕಾಲೇಜ್ ಸಿಕ್ಕಿತ್ತು, ಈ ಒಂದು ಕಾಲೇಜು ನಿಮಗೆ ಇಷ್ಟ ಇಲ್ಲ, ಸೊ ಇದನ್ನು ಕ್ಯಾನ್ಸಲ್ ಮಾಡೋದೇ ಚಾಯ್ಸ್ 3. ಸೊ ಈಗ ನಿಮಗೆ BGS ಕಾಲೇಜ್ ಇಷ್ಟ ಇಲ್ಲ, ನೀವು ಮಿಸ್ ಆಗಿ ಆಪ್ಷನ್ಟಿಲ್ಲಿ ಹಾಕಿರ್ತೀರ ಅಥವಾ ನಿಮ್ಮ ಮೈಂಡನ್ನು ಇವಾಗ ಚೇಂಜ್ ಮಾಡ್ಕೊಂಡಿರ್ತೀರ. ಆವಾಗ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಇದು ಕಾಲೇಜು ಡಿಲೀಟ್ ಆಗುತ್ತೆ. ನೆಕ್ಸ್ಟು ಇನ್ನು ಮಿಕ್ಕಿದ ಎಲ್ಲ ಕಾಲೇಜು ನಿಮ್ಮ ಸೆಕೆಂಡ್ ರೌಂಡಲ್ಲಿ ಕ್ಯಾರಿ ಆಗುತ್ತೆ. ಅರ್ಥ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ನಿಮಗೆ ಈ ಒಂದು ಕಾಲೇಜ್ ಸಿಗೋಲ್ಲ, ಇನ್ನು ಇದು ಮುಗೀತು ಇದ್ರ ಕತೆ. ನೆಕ್ಸ್ಟು ಇದರಲ್ಲಿ ಯಾವ್ದಾದ್ರು ಸಿಗಬೇಕು ನಿಮಗೆ ಸೆಕೆಂಡ್ ರೌಂಡಲ್ಲಿ, ಅಕಸ್ಮಾತ್ ಇದು ಸಿಗಲಿಲ್ಲ ಅಂದರೆ ಸೀಟ್ ನಾಟ್ ಅಲಾಟೆಡ್ ಅಂತ ಬರುತ್ತೆ. ಸೊ ಚಾಯ್ಸ್ 2ಗೂ ಚಾಯ್ಸ್ 3ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನಿಮಗೆ ಲಾಸ್ಟ್ ಟೈಮು ಈ ಸಿಕ್ಕಿರೋ ಸೀಟ್ನ ನೀವು ಹೋಲ್ಡ್ ಮಾಡ್ಕೊತಿದ್ರಿ ಚಾಯ್ಸ್ 2 ಕೊಟ್ಕೊಂಡು. ಬಟ್ ಚಾಯ್ಸ್ 3 ಮಾಡಿದ್ರೆ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ತೀರಾ, ಮಿಕ್ಕಿದ ಕಾಲೇಜ್ನ ನಿಮ್ಮ ನೆಕ್ಸ್ಟ್ ರೌಂಡ್ ಕ್ಯಾರಿ ಮಾಡ್ಕೊಂಡು ಹೋಗ್ತೀರಾ. ಸೊ ಇಷ್ಟೇ ಚಾಯ್ಸ್ 3. ಇದು ಸಿಂಪಲಾಗಿ ಅರ್ಥ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟು ಚಾಯ್ಸ್ 3ಯಲ್ಲಿ ಚಾಯ್ಸ್ 3 ನಿಮಗೆ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊತೀರಾ. ಇಲ್ಲಿ ಸಿಕ್ಕಿರೋ ಸೀಟ್ನ ಕ್ಯಾನ್ಸಲ್ ಮಾಡ್ಕೊತೀರಾ, ಮತ್ತು ಯಾವುದೇ ರೀತಿ ಫೀಸ್ ಪೇಮೆಂಟ್ ಮಾಡಲ್ಲ, ಮತ್ತು ಅಡ್ಮಿಷನ್ನು ಆಗೋದಿಲ್ಲ, ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಇಷ್ಟೇ ಸಿಂಪಲ್ಲು. ನೆಕ್ಸ್ಟು ಚಾಯ್ಸ್ 4 ಏನು ಅಂತ ಹೇಳಿದ್ರೆ, ಇಲ್ಲಿ ನೀವು ಆಪ್ಷನ್ 3ಯಿಂದ ಎಕ್ಸಿಟ್ ಆಗೋದು. ಸೊ ನೀವು ಮ್ಯಾನೇಜ್ಮೆಂಟಿಂದ ಜಾಯ್ನ್ ಆಗ್ಬೋದು, ಅಥವಾ ನೀವು ಲಾಂಗ್ ಟರ್ಮ್ ಕೋರ್ಸ್ ಏನಾದರೂ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿಕೊಂಡು ನೀವು ಡಿಸೈಡ್ ಮಾಡಿ KEA ಆಪ್ಷನ್ 3ಯಿಂದ ಡೈರೆಕ್ಟಾಗಿ ಎಕ್ಸಿಟ್ ಆಗ್ಬೋದು. ಸೊ ಇಷ್ಟೇ ಸಿಂಪಲ್ಲು ಚಾಯ್ಸ್ 4. ನಿಮಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ. ನೀವು ಇಲ್ಲಿ ಏನಿದೆ ಇಲ್ಲಿ ಆಪ್ಷನ್ 3 ಇದನ್ನು ಫಸ್ಟಿಂದ ನೀವು ಒಂದು ಓದ್ಕೊಳ್ಬೇಕಾದ್ರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3 ಏನು ಅಂತ. ಸೊ ಇಲ್ಲಿ ಯಾವ್ದಾದ್ರು ಚಾಯ್ಸ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟು ಸಬ್ಮಿಟ್ ಅಂತ ಕೊಟ್ಟರೆ ಸಬ್ಮಿಟ್ ಆಗುತ್ತೆ. ಸೊ ಇಷ್ಟೇ ಸಿಂಪಲ್ಲು. ನೀವು ಇಲ್ಲಿ ಚಾಯ್ಸ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮ್ಗೆ ಯಾವ ಚಾಯ್ಸ್ ಬೇಕು ನೀವು ಕರೆಕ್ಟಾಗಿ ಮೊದಲಿರೋ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4. ಈಗ ನಾನು ರೌಂಡ್ 1 ಮಾತ್ರ ಎಕ್ಸ್ಪ್ಲೇನ್ ಮಾಡಿದೆ. ನೆಕ್ಸ್ಟ್ ರೌಂಡ್ 2 ಹೇಳ್ತೀನಿ ನೋಡಿ. ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಸೆಕೆಂಡ್ ರೌಂಡಲ್ಲಿ. ಈಗ ನಿಮಗೆ ಚಾಯ್ಸ್ 1 ಸೇಮ್ ಟು ಸೇಮ್ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಇತ್ತು, ನಿಮಗೆ ಸಿಕ್ಕಿರೋ ಕಾಲೇಜ್ ಓಕೆ ಇದೆ, ನಿಮಗೆ ಅದೇ ಕಾಲೇಜ್ ಬೇಕಿತ್ತು, ಅದೇ ಕಾಲೇಜ್ಗೆ ಫೀಸ್ ಪೇಮೆಂಟ್ ಮಾಡ್ತೀರಾ, ಅಡ್ಮಿಷನ್ ಆಗ್ತೀರಾ, ಆಪ್ಷನ್ 3ಯಿಂದ ಎಕ್ಸಿಟ್ ಆಗ್ತೀರಾ. ಇಷ್ಟೇ ಸಿಂಪಲ್. ನೆಕ್ಸ್ಟು ಚಾಯ್ಸ್ 2 ನಿಮಗೆ ಸಿಕ್ಕಿರೋ ಸೀಟ್ನ ಹೋಲ್ಡಲ್ಲಿ ಇಟ್ಕೋತೀರಾ, ಬಟ್ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ಫಸ್ಟ್ ರೌಂಡಲ್ಲಾದರೆ ಚಾಯ್ಸ್ 2 ಕೊಟ್ಟರೆ ನೀವು ಫೀಸ್ ಪೇಮೆಂಟ್ ಮಾಡ್ತಾ ಇರಲಿಲ್ಲ, ಬಟ್ ಈಗ ನೀವು ಫೀಸ್ ಪೇಮೆಂಟ್ ಮಾಡಬೇಕು. ನಿಮಗೆ ಸಿಕ್ಕಿರೋ ಕಾಲೇಜ್ಗೆ ಫೀಸ್ ಪೇಮೆಂಟ್ ಮಾಡಬೇಕು. ಅಕಸ್ಮಾತ್ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಸಿಕ್ತು ಅಂತ ಹೇಳಿದ್ರೆ, ನಿಮಗೆ ಅಕಸ್ಮಾತ್ ನೀವು ಜಾಸ್ತಿ ಫೀಸ್ ಪೇಮೆಂಟ್ ಮಾಡಿದರೆ ನಿಮಗೆ ರೀಫಂಡ್ ಮಾಡ್ತಾರೆ, ಅಥವಾ ನೀವು ಇನ್ನೊಂದು ಸ್ವಲ್ಪ ಪೇ ಮಾಡಬೇಕು ಅಂತಂದರೆ ನೆಕ್ಸ್ಟ್ ಇನ್ನೊಂದು ಚಲನ್ ಬರುತ್ತೆ, ಸೊ ಅದನ್ನು ಪೇ ಮಾಡಬೇಕು. ಇದರಲ್ಲಿ ಅಡ್ಮಿಷನ್ ಆಗಲ್ಲ ಚಾಯ್ಸ್ 2 ಕೊಟ್ಟರೆ ಸೆಕೆಂಡ್ ರೌಂಡಲ್ಲಿ, ಮತ್ತು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ ಡೈರೆಕ್ಟಾಗಿ. ಸೊ ಇಷ್ಟೇ ಚಾಯ್ಸ್ 2. ನೆಕ್ಸ್ಟು ಚಾಯ್ಸ್ 3 ಸೇಮ್ ಟು ಸೇಮ್ ನಿಮಗೆ ಫಸ್ಟ್ ರೌಂಡಲ್ಲಿ ಯಾವ ರೀತಿ ಅದೇ ರೀತಿ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಮಾಡ್ತೀರಾ, ಫೀಸ್ ಪೇಮೆಂಟ್ ಇರೋದಿಲ್ಲ, ಅಡ್ಮಿಷನು ಆಗೋದಿಲ್ಲ, ಡೈರೆಕ್ಟಾಗಿ ಸೆಕೆಂಡ್ ಎಕ್ಸ್ಚೇಂಜ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಇಷ್ಟೇ ಸಿಂಪಲ್ಲು. ನೆಕ್ಸ್ಟು ಎಕ್ಸಿಟ್ ಫ್ರಮ್ ಆಪ್ಷನ್ ಎಂಟ್ರಿ ಚಾಯ್ಸ್ 4 ಯಾರೆಲ್ಲ ಸೆಲೆಕ್ಟ್ ಮಾಡ್ತೀರಾ, ನೀವು ಡೈರೆಕ್ಟಾಗಿ ಆಪ್ಷನ್ ಎಂಟ್ರಿಯಿಂದನೇ ಎಕ್ಸಿಟ್ ಆಗ್ತೀರಾ. ನೆಕ್ಸ್ಟು ನಿಮಗೂ ಒಂದು ಆಪ್ಷನ್ ಎಂಟ್ರಿಗೂ ಯಾವುದೇ ರೀತಿ ನಿಮಗೂ ಡೇಟಾ ಇರಲ್ಲ, ಸೊ ಆ್ಯಕ್ಸಸ್ಸು ಇರಲ್ಲ, ನೀವು ಆಪ್ಷನ್ ಎಂಟ್ರಿನ ಮಾಡೋದಕ್ಕಾಗಲ್ಲ. ಈಗ ನೀವು ಚಾಯ್ಸ್ 3 ಮತ್ತು ಚಾಯ್ಸ್ 4ನ ಅಕಸ್ಮಾತ್ ಮಿಸ್ ಆಗಿ ನೀವು ಚಾಯ್ಸ್ 3 ಅಥವಾ ಚಾಯ್ಸ್ 4 ಸೆಲೆಕ್ಟ್ ಮಾಡಿದ್ರೆ ನೀವು ಚೇಂಜ್ ಮಾಡ್ಕೋಬೋದು. ಬಟ್ ಈ ಒಂದು ಚಾಯ್ಸ್ 1, ಚಾಯ್ಸ್ 2 ಏನಿದೆ ನೀವು ಭಾಳ ಕೇರ್ಫುಲ್ಲಾಗಿ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇದು ಒನ್ ಟೈಮ್ ಮಾಡೋದಕ್ಕಾಗೋದು. ಚಾಯ್ಸ್ 1 ಮತ್ತು ಚಾಯ್ಸ್ 2 ಯಾರೆಲ್ಲ ಸೆಲೆಕ್ಟ್ ಮಾಡ್ತೀರಾ ನೀವು ಒಂದೇ ಒಂದು ಸಲ ನೀವು ಚಾಯ್ಸ್ ಎಂಟ್ರಿ ಮಾಡೋದಕ್ಕಾಗೋದು. ಅಕಸ್ಮಾತ್ ನೀವು ಚಾಯ್ಸ್ 3 ಮತ್ತು ಚಾಯ್ಸ್ 4ನ ಮಿಸ್ ಆಗಿ ಸೆಲೆಕ್ಟ್ ಮಾಡಿದರೆ ನಿಮಗೆ ಮತ್ತೆ ಚಾನ್ಸ್ ಕೊಡ್ತಾರೆ
ಆಮೇಲೆ ನೀವೇನಾದರೂ ಚಾಯ್ಸ್ 1 ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ರೆ ಅದು ಫ್ರೀಸ್ ಆಗುತ್ತೆ, ನೀವು ಮತ್ತೆ ಏನು ಚೇಂಜ್ ಮಾಡೋದಕ್ಕಾಗಲ್ಲ. ಆದ್ದರಿಂದ ನೀವು ಒಂದು ಸಲ ಅಲ್ಲ 100 ಸಲ ಯೋಚನೆ ಮಾಡಿ. ನಿಮಗೆ ನಾಳಿದ್ದು ನೀವು ಡಿಸೈಡ್ ಮಾಡ್ಬೋದು ಬೇಕಾದರೆ. ಸೊ ಆದಷ್ಟು ಬೇಗ ಡಿಸೈಡ್ ಮಾಡಿ. ನನ್ನ ಪ್ರಕಾರ ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ಆ್ಯಡೆಡ್ ಅಡ್ವಾಂಟೇಜು. ನೆಕ್ಸ್ಟು ನಿಮಗೆ ಸಪ್ರೇಟು ಡೆಡಿಕೇಟೆಡ್ ವಿಡಿಯೋ ಬರುತ್ತೆ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೆಕೆಂಡ್ ರೌಂಡು ಅನಾಲಿಸಿಸ್ ಬೇಕಾ ಅಂತ. ಸೊ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಚಾಯ್ಸ್ ಎಂಟ್ರಿ ಬಗ್ಗೆ ಗೊತ್ತಾಯಿತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟೇ ಸಿಂಪಲ್ಲು. ನೀವು ಚಾಯ್ಸ್ ಎಂಟ್ರಿ, ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದರೆ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ಸೀಟ್ ಯಾರಿಗೆ ಅಲಾಟ್ ಆಗಿಲ್ಲ, ನೀವು ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಈಗ ಏನಿದ್ದಾರೆ ಫ್ರೆಂಡ್ಸು, ಅಂದರೆ ಯಾರಿಗೆಲ್ಲ ಸೀಟ್ ಅಲಾಟ್ ಆಗಿರುತ್ತೆ ನಿಮ್ಮ CET ಸ್ಟೂಡೆಂಟ್ಸ್ಗೆ, ಅವರ ಅಡ್ಮಿಷನ್ ಆಗೋ ತನಕನೂ ನಿಮಗೆ ಯಾವುದೇ ರೀತಿ ಕೆಲಸ ಇರಲ್ಲ. ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಲಿಸ್ಟ್ ತಗೊಂಡು ಅನಾಲಿಸಿಸ್ ಮಾಡಿ. ಅಕಸ್ಮಾತ್ ನೀವೇನಾದರೂ ಆಲ್ಟರ್ ಮಾಡಬೇಕು ಅಂದರೆ ಮೇಲಿರೋ ಕಾಲೇಜ್ ಕೆಳಗೆ ಹಾಕೋದು, ಬಟ್ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ, ಅದೊಂದು ಮೈಂಡಲ್ಲಿ ಇರಲಿ. ಸೊ ನೀವು ಎಡಿಟ್ ಮಾಡ್ಕೋಬೋದು ಅಷ್ಟೇ. ನಿಮ್ಮ ಫ್ರೆಂಡ್ಸ್ದು ಅಡ್ಮಿಷನ್ ಎಲ್ಲ ಆದಮೇಲೆ ನಿಮಗೆ ಆ್ಯಕ್ಸೆಸ್ ಕೊಡ್ತಾರೆ. ಸೊ ಅಡ್ಮಿಷನ್ ಆದಮೇಲೆ ನಿಮಗೆ ಎಡಿಟ್ ಮಾಡೋದಕ್ಕೆ ಆ್ಯಕ್ಸೆಸ್ ಕೊಡ್ತಾರೆ. ಆವಾಗ ನೀವು ಏನಾದರೂ ಎಡಿಟ್ ಬೇಕು ಅಂತ ಹೇಳಿದ್ರೆ ಎಡಿಟ್ ಮಾಡ್ಕೋಬೋದು, ಬಟ್ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ನೀವು ರೀಆರ್ಡರ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಅಷ್ಟೇ. ಸೊ ಮಿಕ್ಕಿದೆಲ್ಲ ಅರ್ಥ ಆಯಿತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ನಿಮಗೆ ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಚಾಯ್ಸ್ 1 ಬಗ್ಗೆ ಡೆಡಿಕೇಟೆಡ್ ವೀಡಿಯೋಸ್, ಚಾಯ್ಸ್ 2 ಬಗ್ಗೆ ಡೆಡಿಕೇಟೆಡ್ ವೀಡಿಯೋ. ಸೊ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಆ ಒಂದು ವೀಡಿಯೋ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.